ಇದು ಎಚ್.ಎಂ. ಭಾರಡಿ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಚಾನೆಲ್ದ ಮೂಲಕ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಆ ವಿಡಿಯೋಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಬಗ್ಗೆ ಹೀಗೆ ಸುಮಾರಾಗಿಸಿ ಒಂದು 55 ವಿಡಿಯೋಗಳು ಮಾಡಿದ್ದೇನೆ. ಅದರಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಸಂಬಂಧಪಟ್ಟಂಥ ವಿಡಿಯೋಗಳಿದೆ. ಅದರಲ್ಲಿ ಬಹುಮುಖ್ಯವಾದಂಥ ವಿಡಿಯೋಗಳಂದರೆ ಕನ್ವರ್ಸೇಷನ್ ಕ್ಲಾಸಸ್, ತುಂಬ ಪಾಪ್ಯುಲರ್ ಪಡೆದಂಥ ವಿಡಿಯೋಗಳು ಕನ್ವರ್ಸೇಷನ್ ಕ್ಲಾಸಸ್. ಈ ಕನ್ವರ್ಸೇಷನ್ ಕ್ಲಾಸ್ನಲ್ಲಿ ಆಲ್ರೆಡಿ ಐ ಹ್ಯಾವ್ ಡನ್ 6 videos. ದಿಸ್ ಈಸ್ ದ 7th ವಿಡಿಯೋ ಐ ಆಮ್ ಡೂಯಿಂಗ್ ಎಟ್ ಪ್ರೆಸೆಂಟ್. ಈ 7th ವಿಡಿಯೋದಲ್ಲಿ ಈ ರೀತಿಯಾದಂಥ ವಾಕ್ಯಗಳಿವೆ. ಈಗ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಕನ್ವರ್ಸೇಷನ್ ಕ್ಲಾಸ್ ಅಂದ ತಕ್ಷಣ ಅಲ್ಲಿ ಇಬ್ಬರು ಇರಲೇಬೇಕಾಗುತ್ತೆ. ಒಬ್ಬರು ಪ್ರಶ್ನೆ ಕೇಳೋರು ಇರ್ತಾರೆ, ಇನ್ನೊಬ್ಬರು ಉತ್ತರ ಕೊಡೋರು ಇರ್ತಾರೆ. ಒಬ್ಬರು ಏನಾದರೂ ಪ್ರಶ್ನೆ ಕೇಳ್ತಾರೆ, ಒಬ್ಬರು ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಕನ್ವರ್ಸೇಷನ್ ಕ್ಲಾಸ್ ಅಂತ ಕರಿತೀವಿ. ಡೈಲಾಗ್ ಕ್ಲಾಸ್, ಕನ್ವರ್ಸೇಷನ್ ಕ್ಲಾಸ್, ಡಿಸ್ಕಷನ್ ಬಿಟ್ವೀನ್ 2 persons, ಈ ಥರದ ವಾಕ್ಯಗಳು ಬರ್ತವೆ. ಇದು ಎಚ್.ಎಂ. ಭಾರಡಿ ಚಾನೆಲ್. ಈ ಚಾನೆಲ್ಗೆ ತಾವು ಯಾರಾದರೂ ಹೊಸಬರಾಗಿದ್ದರೆ, ಇವತ್ತೇ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕನ್ವರ್ಸೇಷನ್ ಕ್ಲಾಸ್, ದಿಸ್ ಇಸ್ 7th. I already done 6 videos. This is the 7th one. In this 7th one conversation class, here I have taken these sentences. A is asking the question and B is giving the answer. ಒಬ್ಬರು ಕ್ವೆಶನ್ ಕೇಳ್ತಾ ಇರ್ತಾರೆ, ಇನ್ನೊಬ್ರು ಉತ್ತರ ಕೊಡ್ತಾ ಇರ್ತಾರೆ. ಇಲ್ಲಿ ಎ ಅನ್ನೋರು ಏನಂತ ಕೇಳ್ತಾರೆ, ಡೂ ಯು ಹ್ಯಾವ್ ಎ ಪೆಟ್? ಇಲ್ಲಿ ಪೆಟ್ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ ಸಾಕು ಪ್ರಾಣಿ. ಡೂ ಯು ಹ್ಯಾವ್ ಎ ಪೆಟ್? ನಿಮ್ಮ ಹತ್ರ ಸಾಕು ಪ್ರಾಣಿ ಇದೆನಾ? ಕೆಲವೊಬ್ರು ಜನರು ಏನ್ ಮಾಡ್ತಾರೆ, ಸಾಕು ಪ್ರಾಣಿಗಳು ಇರ್ತಾವ ಅವ್ರ ಹತ್ರ. ಎಸ್, ಅವ್ರು ಏನ್ ಹೇಳ್ತಾರೆ, ಎಸ್ ಐ ಹ್ಯಾವ್ ಎ ಪೆಟ್. ಹೌದು, ನನ್ನ ಹತ್ರ ಪೆಟ್ ಇದೆ. ಪೆಟ್ ಅಂದ್ರೆ ಸಾಕು ಪ್ರಾಣಿ, ನನ್ನ ಹತ್ರ ಸಾಕು ಪ್ರಾಣಿ. ಕೆಲವು ಮಂದಿ ಬೆಕ್ ಸಾಕ್ತಾರೆ, ನಾಯಿನ ಸಾಕ್ತಾರೆ, ಮೊಲ ಸಾಕ್ತಾರೆ. ಈ ರೀತಿ ಅವ್ರಿಗೆ ಇಷ್ಟವಾದಂಥ ಪೆಟ್ ಅನ್ನ ಸಾಕ್ತಾ ಇರ್ತಾರೆ. ಆ ಸಾಕು ಪ್ರಾಣಿಗಳಿಗೆ ಪೆಟ್ ಆನಿಮಲ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಎರಡನೇದು, ಅಲ್ಲಿ ಕೇಳಿದ ತಕ್ಷಣ ಡೂ ಯು ಹ್ಯಾವ್ ಎ ಪೆಟ್ ಅಂದ ತಕ್ಷಣ ಎಸ್ ಅವ್ರು ಹೇಳ್ತಾರೆ, ಎಸ್ ಐ ಹ್ಯಾವ್ ಎ ಪೆಟ್, ನನ್ನ ಹತ್ರ ಒಂದು ಪೆಟ್ ಇದೆ ಅಂತ ಹೇಳ್ತಾರೆ. ಕ್ಯಾನ್ ಯು ರೈಡ್ ಎ ಬೈಕ್? ನಿನಗೆ ಬೈಕ್ ನಡೆಸಲಕ್ ಬರ್ತದ? ನಿನಗೆ ಬೈಕ್ ನಡೆಸಲಕ್ ಬರ್ತದ? ಕ್ಯಾನ್ ಅಂತಂದ್ರೆ ಬಹುದು ಅಂತ ಅರ್ಥ ಕೊಡುತ್ತೆ. ಬಹುದು ಅರ್ಥ ಕೊಡುವಂಥದ್ದು 2 ಇವೆ. ಒಂದು ಮೇ ಇದೆ, ಇನ್ನೊಂದು ಕ್ಯಾನ್ ಇದೆ. ಇವೆರಡು ಬಹುದು ಅಂತ ಅರ್ಥ ಕೊಡ್ತವೆ. ಮೇ ಅಂದ್ರೂ ಬಹುದು, ಕ್ಯಾನ್ ಅಂದ್ರೂ ಬಹುದು. ಬಟ್ ಸಮಥಿಂಗ್ ಡಿಫರೆನ್ಸ್ ಈಸ್ ದೇರ್. ಮೇ ಈಸ್ ಯೂಸ್ಡ್ ಫಾರ್ ದಿ ಓನ್ಲಿ ಫಾರ್ ರಿಕ್ವೆಸ್ಟ್. ವಿ ಆರ್ ಯೂಸಿಂಗ್ ದ ಮೇ ಫಾರ್ ರಿಕ್ವೆಸ್ಟ್. And can, it is used for ability. It shows the ability. One person, he has ability, we can use can. ಅಲ್ಲಿ ನಾವು ಕ್ಯಾನ್ ಅನ್ನ ಯೂಸ್ ಮಾಡಬೇಕು. ಸಾಮರ್ಥ್ಯ ಹೇಳಿಕೊಡ್ತದೆ. ಹೇಗೆ? ಇಲ್ಲಿ ನೋಡಿ ಕ್ವಶನ್, ಕ್ಯಾನ್ ಯು ರೈಡ್ ಎ ಬೈಕ್? ನಿನಗೆ ಬೈಕ್ ನಡೆಸಲಕ್ ಬರ್ತದ? ಅಂದ್ರೆ ನಡೆಸುವಂತ ನೀ ಕಲ್ತಿದನ, ಪರ್ಫೆಕ್ಟ್ ಇದನ, ಆ ಎಬಿಲಿಟಿ ನಿನಗಿದೆನಾ ಅಂತ ಕೇಳಕ್ಕೆ ಈ ತರ ಅಂತ ಕೇಳ್ತಾರ. ಕ್ಯಾನ್ ಯು ರೈಡ್ ಎ ಬೈಕ್? ರೈಡ್ ಅಂದ್ರೆ ಏನು ಅಂತಂದ್ರೆ ನಡೆಸು, ಸವಾರಿ ಮಾಡು. ರೈಡ್ ಅಂದ್ರೆ ಏನು? ಸವಾರಿ ಮಾಡು ಅಂತ ಆಗುತ್ತೆ. ಎಸ್ ಐ ಕ್ಯಾನ್ ರೈಡ್ ಎ ಬೈಕ್. ಹೌದು, ನಾನು ಬೈಕ್ ಅನ್ನು ನಡೆಸಬಲ್ಲೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೇಳ್ತಾರೆ, ವಾಟ್ಸ್ ಯುವರ್ ಫೇವರಿಟ್ ಟಾಯ್? ನಿಮ್ಮ ಫೇವರಿಟ್ ಟಾಯ್ ಯಾವುದು? ಟಾಯ್ ಅಂದ್ರೆ ಆಟಿಗೆ ಸಮಾನ. ಈ ಜಾತ್ರೆಯಲ್ಲಿ ಮಕ್ಕಳು ಖರೀದಿ ಮಾಡ್ತಾರೆ ನೋಡಿ, ಅದಕ್ಕೆ ಟಾಯ್ ಅಂತ ಕರೀತಾರೆ. TOY, ಟಾಯ್ ಅಂದ್ರೆ ಆಟಿಗೆ ಸಾಮಾನು. ಆ ಮಗು ಕೇಳಿದಾಗ ಅದು ಮಗು ಹೇಳುತ್ತೆ, ಮೈ ಫೇವರಿಟ್ ಟಾಯ್ ಈಸ್ ಕಾರ್. ನನಗೆ ಕಾರ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಕಾರನ್ನ ಯೂಸ್ ಮಾಡ್ಕೊಂತಾರೆ. ಮೈ ಫೇವರಿಟ್
ಟಾಯ್ ಈಸ್ ಕಾರ್. ನನ್ನ ಫೇವ್ರೆಟ್ ಟಾಯ್ ಯಾವುದಂದ್ರೆ ಕಾರ್ ಅಂತ ಹೇಳ್ತಾರೆ. ಎಸ್, ಡು ಯು ಲೈಕ್ ಸ್ಕೂಲ್? ನಿನಗೆ ಶಾಲೆ ಅಂದ್ರೆ ಇಷ್ಟನಾ? ಶಾಲೆಗೆ ಹೋಗೋದಂದ್ರೆ ಇಷ್ಟನಾ? ಮಕ್ಕಳಿಗೆ ಕೇಳಿದರೆ ಬುದ್ಧಿವಂತ ಮಕ್ಕಳು ಎಲ್ಲರೂ ಹೇಳ್ತಾರೆ, ಎಸ್ ಐ ಲೈಕ್ ಸ್ಕೂಲ್ ಐ ಲಾಟ್. ಹೌದು, ನನಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ. ಏಕೆ ಅಂದರೆ ಸ್ಕೂಲ್ನಲ್ಲಿ ಆಟ ಆಡೋದು ಸಿಗುತ್ತೆ, ಪಾಠ ಸಿಗುತ್ತೆ, ಓದು ಬರ ಎಲ್ಲ ಸಿಗುತ್ತೆ, ಒಳ್ಳೆ ಒಂದು ಜ್ಞಾನ ಸಿಗುತ್ತೆ. ಅದಕ್ಕೋಸ್ಕರ ಶಾಲೆ ಅಂದರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಇಂಟ್ರೆಸ್ಟ್, ಆಟ ಪಾಠ ಎರಡೂನಲ್ಲಿ ಎರಡೂ ಸಿಗುತ್ತೆ. ಅದಕ್ಕೆ ಶಾಲೆ ಅಂದರೆ ಮಕ್ಕಳು ಏನು ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಅವಾಗ ಏನು ಹೇಳ್ತಾರೆ ಅಂತಂದರೆ, ಎಸ್ ಐ ಲೈಕ್ ಸ್ಕೂಲ್ ಎ ಲಾಟ್. ನನಗೆ ಶಾಲೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಕ್ಯಾನ್ ಯು ಸ್ವಿಮ್? ನಿನಗೆ ಈಜಲು ಬರುತ್ತದೆ? ಸ್ವಿಮ್ ಅಂತಂದರೆ ಈಜು. ಕ್ಯಾನ್ ಯು ಸ್ವಿಮ್? ನಿನಗೆ ಈಜಲು ಬರುತ್ತದ? ಮತ್ತೆ ಹೇಳಿದ್ ನೋಡ್ರಿ ಕ್ಯಾನ್ ಬಗ್ಗೆ, ಅಂದ್ರೆ ನಿನಗೆ ಈಜುವಂತ ಸಾಮರ್ಥ್ಯ ಇದೆನಾ, ನೀನು ಕಲ್ತಿದನಾ, ನೀನು ಪರ್ಫೆಕ್ಟ್ ಇದೆಯಾ, ಆರ್ ಯು ಪರ್ಫೆಕ್ಟ್ ಇನ್ ಸ್ವಿಮ್ಮಿಂಗ್ ಅಂತ ಹೇಳ್ದಂಗೆ. ಯಾಕಂದ್ರೆ ಸ್ವಿಮ್ ಬರ್ತಾ ಇರ್ತದೆ, ಅದು ಕಲ್ತಿರ್ತಾನೆ, ಅವನು ಪ್ರಾಕ್ಟೀಸ್ ಮಾಡಿರ್ತಾನೆ, ಕಲ್ತಿರ್ತಾನೆ. ಅವಾಗ ಹೇಳ್ತಾನೆ ಐ ಕ್ಯಾನ್ ಸ್ವಿಮ್, ನಾನು ಈಜಬಲ್ಲೆ, ಐ ಕ್ಯಾನ್ ಸ್ವಿಮ್. ಅವಾಗ ಹೇಳ್ತಾನೆ ಎಸ್ ಐ ಕ್ಯಾನ್ ಸ್ವಿಮ್ ವೆಲ್. ಬರೀ ಈಜಬಲ್ಲೆ ಅಲ್ಲ, ನಾನು ತುಂಬಾ ಚೆನ್ನಾಗಿ ಈಜಬಲ್ಲೆ. ಐ ಕ್ಯಾನ್ ಸ್ವಿಮ್ ವೆಲ್, ನಾನು ತುಂಬಾ ಚೆನ್ನಾಗಿ ಈಜಬಲ್ಲೆ ಅಂತ ಹೇಳ್ತಾನೆ. ಈಗ ಈ ಸ್ವಿಮ್ ಅನ್ನುವಂತ ಇದೆ ನೋಡ್ರಿ, ಈಜು. ಈ ಜಾಗದಲ್ಲಿ ನಾವು ಹಲವಾರು ಶಬ್ದಗಳನ್ನ ಹಾಕಿ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನಾವು ಕ್ವಶನ್ ಕೇಳ್ಬೇಕಂದ್ರೆ ನಮ್ಮ ಹತ್ರ ಏನಿರ್ಬೇಕಂದ್ರೆ ಶಬ್ದಗಳ ಸಂಗ್ರಹ ಇರ್ಬೇಕು. ನಮಗೆ ಎಷ್ಟೆಷ್ಟು ಶಬ್ದಗಳ ಸಂಗ್ರಹ ಇರುತ್ತೆ ಅಷ್ಟು ಮಾತಾಡಲಿಕ್ಕೆ ಹೆಚ್ಚಿಗೆ ಬರುತ್ತೆ. ಇದೇ ಜಾಗದಲ್ಲಿ ಇಲ್ಲಿ ನೋಡ್ರಿ ಕ್ಯಾನ್ ಯು ಸ್ವಿಮ್ ಅಂತಿದೆ. ಕ್ಯಾನ್ ಯು ರೈಟ್? ನೀನು ಬರೆಯಬಲ್ಲೆಯ? ಕ್ಯಾನ್ ಯು ರನ್? ನೀನು ಓಡಬಲ್ಲೆಯ? ಕ್ಯಾನ್ ಯು ರೀಡ್? ನೀನು ಓದಬಲ್ಲೆಯ? ಅಂದ್ರೆ ನಿನಗೆ ಓದುವಂತ ಸಾಮರ್ಥ್ಯ ಇದನಾ? ಕ್ಯಾನ್ ಯು ಡಾನ್ಸ್? ನಿನಗೆ ಡಾನ್ಸ್ ಮಾಡ್ಲಿಕ್ಕೆ ಬರ್ತದ? ಅಂದ್ರೆ ನೀನು ಕಲ್ತಿದೆಯಾ? ಆ ಸಾಮರ್ಥ್ಯ ನಿನಗಿದೇನಾ? ಕ್ಯಾನ್ ಯು ಸಿಂಗ್? ನಿನಗೆ ಹಾಡ ಹಾಡ್ಲಕ್ಕೆ ಬರ್ತಿದನಾ? ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ, ಕಲ್ತಿದೆಯಾ? ಅಂದ್ರೆ ಆ ಸಾಮರ್ಥ್ಯ ಇದೆನಾ ಅಂತ ಕೇಳಕ್ಕೆ. ಈ ರೀತಿ ಒಂದೇ ಒಂದು ಕ್ವಶನ್ ಹಿಡ್ಕೊಂಡ್ರೆ ನೀವು ಬೇಕಾದಷ್ಟು ಎಷ್ಟು ಬೇಕಷ್ಟು ಕ್ವಶನ್ ಮಾಡ್ಬೋದು. ಅದಕ್ಕೆ ಹೇಳಿದ್ದೀನಿ, ಇಂಥ ಕ್ವಶನ್ ಮಾಡಬೇಕಾದ್ರೆ ನಮಗೆ ಏನು ಬೇಕಂದ್ರೆ ಶಬ್ದಗಳ ಸಂಗ್ರಹ. ವ್ಯಾಕಬುಲರಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸಸ್. ಒನ್ ವಿ ಹ್ಯಾವ್ ಟು ಆಸ್ಕ್ ದ ಕ್ವಶನ್ ವಾಟ್ ವಿ ನೀಡ್, ದ ವ್ಯಾಕಬುಲರಿ, ದ ವರ್ಡ್ಸ್ ಮೀನಿಂಗ್ಸ್, ಪದಗಳ ಸಂಗ್ರಹ. ಇನ್ನು ಕನ್ನಡ ಪದಗಳ ಸಂಗ್ರಹ. ವ್ಯಾಕಬುಲರಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸಸ್. If you want to speak, you should have more what words meaning. Then only you can speak English fluently. Otherwise we can't speak, isn't it? Yes, my friends, my students, ಇಲ್ಲಿ ನೋಡ್ರಿ ಏನಾಗಿದೆ, ಇಷ್ಟು ವಾಕ್ಯಗಳು ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಈ ಕನ್ವರ್ಸೇಷನ್ ಕ್ಲಾಸ್ನಲ್ಲಿ ಇಲ್ಲಿ ಕೊಟ್ಟಿದ್ದೀನಿ. ನೀವು ಇಷ್ಟನ್ನು ಓದಿ ಪರ್ಫೆಕ್ಟ್ ಮಾಡಿಕೊಂಡು ನೀವು ಈ ಥರ ಕ್ವಶನ್ ಕೇಳ್ರಿ ಬೇರೆಯವರಿಗೆ. ಯಾಕಂದರೆ ನಾನು ಹೇಳಿದ್ದೀನಿ ಮುಂಚೆ ವಿಡಿಯೋದಲ್ಲಿ, ಪ್ರಶ್ನೆ ಉತ್ತರ ಕೊಡೋದು ಬಹಳ ಸುಲಭ ಇದೆ, ಬಟ್ ಹೌ ಟು ಆಸ್ಕ್ ದ ಕ್ವಶನ್ ಈಸ್ ಡಿಫಿಕಲ್ಟ್, ಇಸ್ಂಟ್ ಇಟ್? ಕ್ವಶನ್ ಕೇಳೋದು ತುಂಬ ಕಷ್ಟ, ಪ್ರಶ್ನೆ ಉತ್ತರ ಕೊಡೋದು ಬಹಳ ಸುಲಭ ಇದೆ ಅಂತ ಅದ್ರ ಸಲುವಾಗಿ ನಾವು ಏನು ಮಾಡಬೇಕು, ಕ್ವಶನ್ ಕೇಳೋದನ್ನು ಕಲಿಬೇಕು. ಈ ಥರದ ವಿಡಿಯೋ ಮಾಡಿದ್ದೀನಿ. ಇದು 7th one ಇದೆ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಮತ್ತು 8th one ಕ್ಲಾಸ್ ಮಾಡ್ತೀನಿ ಕನ್ವರ್ಸೇಷನ್ ಬಗ್ಗೆ. ಅಲ್ಲಿವರೆಗೂ ಇದನ್ನು 2-3 ಸಲ ಓದಿ ಪರ್ಫೆಕ್ಟ್ ಮಾಡಿಕೊಂಡು ನೀವು ಈ ಥರ ಕ್ವಶನ್ ಕೇಳ್ರಿ. ಈ ಥರ ಕ್ವಶನ್ ಕೇಳೋದ್ರಿಂದ ನಿಮ್ಮ ಇಂಗ್ಲೀಷ್ ಅದ್ಭುತವಾದಂಥ ಬದಲಾವಣೆ ಆಗುತ್ತೆ. ನಿಮ್ಮಲ್ಲಿ ಇಂಗ್ಲೀಷಿನ ಬೆಳವಣಿಗೆ ಬರುತ್ತೆ. ನೀವು ಇಂಪ್ರೂವ್ ಆಗ್ತಾರೆ ಇಂಗ್ಲೀಷ್ನಲ್ಲಿ. ಒಂದೇ ದಿನಕ್ಕಾಗಲ್ಲ, ಪದೇ ಪದೇ ಹಲವಾರು ವಿಡಿಯೋಗಳು ನೋಡ್ತಾ 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 ನೀವು ಒಂದು ದಿನ ಪರ್ಫೆಕ್ಟ್ ಆಗಿ ಹಾಗೆ ಆಗ್ತೀರ, ನೋ ಡೌಟ್ ಎಟ್ ಆಲ್. ಸೊ ಈ ವಿಡಿಯೋವನ್ನು ಇಲ್ಲಿವರೆಗೆ ನೀವೆಲ್ಲರೂ ನೋಡಿದರೆ, ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ನೀವೇನಾದರೂ ಹೊಸಬರಾಗಿದ್ದರೆ ಅಂತ ಈ ಆಗಿದ್ದರೆ ಏನು ಮಾಡಿರಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಾವು ಮುಕ್ತಾಯ ಮಾಡೋಣ. ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ನಿಮಗೆ ಕೇಳೋದು, ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ.
ಮತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.